ಪ್ರಖರ ಹಿಂದುತ್ವವಾದದಿಂದ ಬಿಜೆಪಿ ಸ್ವಲ್ಪ ನಿಧಾನಕ್ಕೆ ಹಿಂದೆ ಸರಿತಾ ಇದೆಯಾ ಅಂತ ಪ್ರಶ್ನೆ ಮಾಡುತ್ತೆ. ಹಾರ್ಡ್ ಕೋರ್ ಹಿಂದುತ್ವವಾದಿಗಳು ಅಂತ ಅಂದಿಸ್ಕೊಂಡಂಥವ್ರಿಗೆ ಈ ಸರ್ತಿ ಟಿಕೆಟ್ ಮಿಸ್ ಆಗಿದೆ. ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಅನಂತಕುಮಾರ್ ಹೆಗಡೆ ಅವರಾಗಿರ್ಬೋದು, ಇಂಥವ್ರನ್ನ ದೂರ ಇಟ್ಟಿದ್ದು ಯಾಕೆ ಸರ್? ಏನು ಕಾರಣ? ನೋಡಿ, ಮತ್ತೆ ನಾನು ಪುನರಾವರ್ತನೆ ಮಾಡ್ತೇನೆ. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ತೀರ್ಮಾನ ನಮ್ಮ ರಾಷ್ಟ್ರೀಯ ನಾಯಕರದು, ರಾಷ್ಟ್ರೀಯ ಅಧ್ಯಕ್ಷರದು, ವರಿಷ್ಠರದು. ಅನಂತಕುಮಾರ್ ಹೆಗಡೆ ವಿಚಾರವಾಗಿ ನಾನು ಹೇಳ್ತೇನೆ. ಸನ್ಮಾನ್ಯ ಯಡಿಯೂರಪ್ಪನವರೇ ಸ್ವತಃ ಎಲ್ಲರ ಸಮ್ಮುಖದಲ್ಲಿ ಅನಂತಕುಮಾರ್ ಅವರಿಗೆ ಇದೊಂದು ಬಾರಿ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ಕಾರಣಕ್ಕೆ ಅವ್ರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಓಕೆ. ಪ್ರತಾಪ್ ಸಿಂಹ ಅವರು ಇವತ್ತು ಪ್ರತಾಪ್ ಸಿಂಹ ಅವರು 2 ಬಾರಿ ಸಂಸದರಾಗಿ ಅವ್ರದ್ದೇ ಆದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಉತ್ತಮ ಕೆಲಸ ಮಾಡಿದ್ದಾರೆ. ಆದರೆ ಪ್ರತಾಪ್ ಸಿಂಹಗೆ ಟಿಕೆಟ್ಗಳು ತಪ್ಪಿಸ್ಬೇಕು ಅಂತಕ್ಕಂಥ ತೀರ್ಮಾನ ಅಥವಾ ಕೊಡಬೇಕು ಕೊಡಬಾರ್ದು ತೀರ್ಮಾನ ವಿಜೇಂದ್ರನದಲ್ಲ. ಕೇವಲ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲ, ರಾಜ್ಯದ ಎಲ್ಲ 25 ಕ್ಷೇತ್ರದ ಬಗ್ಗೆನೂ ಕೂಡ ಕೇಂದ್ರದ ವರಿಷ್ಠರ ತೀರ್ಮಾನ ನನ್ನ ಅಭಿಪ್ರಾಯ ಕೇಳಿರ್ಬೋದು. ಅದೇ ರೀತಿ 4 ಮುಖಂಡರ ಅಭಿಪ್ರಾಯನೂ ಕೂಡ ಪಡೆದುಕೊಂಡಿದ್ದಾರೆ. ಹಾಗಾಗಿ ಪ್ರತಾಪ್ ಸಿಂಹ ಟಿಕೆಟ್ ಸಿಗಲಿಲ್ಲ, ಅನಂತಕುಮಾರ್ ಹೆಗಡೆ ಟಿಕೆಟ್ ಸಿಗಲಿಲ್ಲ, ಹಿಂದುತ್ವ ಪ್ರಶ್ನೆ ಅಲ್ಲ ರೀ. ಓಕೆ, ಇದು ಯಾವುದೋ ಪ್ರಶ್ನೆನೇ ಅಲ್ಲ. ಯಾವುದೋ ಪ್ರಶ್ನೆ ಅಲ್ಲ. ವರಿಷ್ಠರು ಯಾಕೆ ತೀರ್ಮಾನ ಮಾಡಿಲ್ಲ ಲೋಕಸಭಾ ಚುನಾವಣೆ ಆದಮೇಲೆ ಗೊತ್ತಾಗ್ತದೆ. ಓಕೆ, ಅದಕ್ಕೆ ಕಾರಣಗಳು ಸಾಕಷ್ಟು ಇರ್ತದೆ. ಅದನ್ನು ಬಹಿರಂಗವಾಗೂ ಮಾತನಾಡೋದಕ್ಕೆ ನಾನು ಇಚ್ಛೆ ಪಡೋದಿಲ್ಲ. 4 ಗೋಡೆ ಮಧ್ಯೆ ನಾನು ಮಾತಾಡ್ತೇನೆ ಚುನಾವಣೆ ಮುಗಿದ್ಮೇಲೆ. ಆದರೆ ಒಂದು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾನೆ, ನನಗೆ ಪಕ್ಷದ ವರಿಷ್ಠರು ಜವಾಬ್ದಾರಿನ ಕೊಟ್ಟಿದ್ದಾರೆ. ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಮುನ್ನಡೆಸಬೇಕು ಅಂತ. ಖಂಡಿತ. ಅವನಿಗೆ ಟಿಕೆಟ್ ಕತ್ರಿ ಹಾಕಿ ಇವ್ರಿಗೆ ಟಿಕೆಟ್ ತಪ್ಪಿಸಿ ಅನ್ನೋ ಕಾರಣಕ್ಕೆ ನಂಗೆ ಟಿಕೆಟ್ ಕೊಟ್ಟಿಲ್ಲ.